ವೀಕ್ಷಕರೇ, ಬೆಳಗ್ಗೆ ಬೇಗ ಎದ್ದು ರಾಘವೇಂದ್ರ ಸ್ವಾಮಿಗಳ ಈ ಒಂದು ಬೀಜ ಮಂತ್ರವನ್ನು ಕೇವಲ 3 ಬಾರಿ ಜಪಿಸಿದರೆ ಸಾಕು. ರಾಘವೇಂದ್ರ ಸ್ವಾಮಿಗಳ ಪವಾಡದ ಶಕ್ತಿ ಏನು ಅಂತ ಕಣ್ಣಾರೆ ನೋಡ್ತೀರಾ. ಹೌದು, ಕೇವಲ 3 ಬಾರಿ ಈ ಚಿಕ್ಕ ಮಂತ್ರವನ್ನು ಜಪಿಸಿದರೆ ಸಾಕು. ಆಮೇಲೆ ನಿಮ್ಮ ಜೀವನದಲ್ಲಿ ಆಗುವುದೆಲ್ಲ ಪವಾಡ. ತಮಾಷೆ ಅಂದ್ಕೋಬೇಡಿ, ದೈವಿ ಶಕ್ತಿಯ ಮಂತ್ರ ಜಪಿಸಿದಾಗ ಆಗುವ ಪವಾಡವನ್ನು ಅನುಭವಿಸಿದವರಿಗೆ ಮಾತ್ರ ಗೊತ್ತು. ಬೆಳಗ್ಗೆ ಬ್ರಹ್ಮ ಮುಹೂರ್ತ ಸಂದರ್ಭದಲ್ಲಿ ಈ ಪವರ್ಫುಲ್ ಮಂತ್ರವನ್ನು 3 ಬಾರಿ ಜಪಿಸಿದರೆ ಸಾಕು. ಎಂತಹದೇ ಸಮಸ್ಯೆ ಇದ್ದರೂ ಕೂಡ, ನಿಂತು ಹೋದ ಕಾರ್ಯ ಇದ್ದರೂ ಕೂಡ ಅದು ಪೂರ್ಣವಾಗುತ್ತೆ. ಹೌದು ವೀಕ್ಷಕರೇ, ಬ್ರಹ್ಮ ಮುಹೂರ್ತ ಸಮಯದಲ್ಲಿ ಅಂದರೆ ಬೆಳಗ್ಗೆ 3:35 ನಂತರ 5:30 ಒಳಗೆ ಪ್ರಕೃತಿಯಲ್ಲಿ ಎಲ್ಲ ದೇವತೆಗಳು ಸಂಚರಿಸುವ ಸಮಯ. ಈ ಸಮಯದಲ್ಲಿ ನೀವು ಏನು ಕೇಳಿಕೊಂಡರೂ ಕೂಡ ಅದು ಸತ್ಯವಾಗುತ್ತೆ. ಅದರಲ್ಲಿಯೂ ಕೂಡ ಈ ಸಂದರ್ಭದಲ್ಲಿ ಬ್ರಹ್ಮ ಮುಹೂರ್ತದಲ್ಲಿ ಗುರು ರಾಘವೇಂದ್ರ ಸ್ವಾಮಿಗಳ ಈ ಪವರ್ಫುಲ್ ಬೀಜ ಮಂತ್ರವನ್ನು ಕೇವಲ 3 ಬಾರಿ ಜಪಿಸಿದರೆ ಸಾಕು. ನಿಮ್ಮ ಕೋರಿಕೆ ಏನೇ ಇರಲಿ ಅದು ನೆರವೇರುತ್ತೆ. ಯಾವುದೇ ರೀತಿಯ ಅಡೆತಡೆಯಿಂದ ನಿಂತು ಹೋದ ಕಾರ್ಯ ಪೂರ್ಣ ಆಗುತ್ತೆ. ಆದರೆ ಒಂದು ಷರತ್ತು ಏನಂದರೆ, ಇದನ್ನು ಸೂರ್ಯೋದಯದ ಒಳಗೆ ಅಂದರೆ ಬ್ರಹ್ಮ ಮುಹೂರ್ತದಲ್ಲಿಯೇ ಜಪಿಸಬೇಕು. ಇದನ್ನು ಜಪಿಸುವಾಗ ನೀವು ಸ್ನಾನ ಮಾಡುವ ಅಗತ್ಯವಿಲ್ಲ, ಯಾವುದೇ ಪೂಜೆ ಮಾಡುವ ಅಗತ್ಯವಿಲ್ಲ, ಶುದ್ಧಾಚಾರ ಬೇಕಾಗಿಲ್ಲ. ಬೆಳಗ್ಗೆ ಬೇಗ ಎದ್ದು ಎಲ್ಲಿ ಮಲಗಿರ್ತೀರಿ ಅಲ್ಲೇ ಕುಳಿತುಕೊಂಡು ಈ ಮಂತ್ರವನ್ನು 3 ಬಾರಿ ಜಪಿಸಬೇಕು. ಗುರು ರಾಘವೇಂದ್ರ ಸ್ವಾಮಿಗಳ ಅನುಗ್ರಹದಿಂದ ನಿಂತು ಹೋದ ನಿಮ್ಮ ಎಲ್ಲ ಕೆಲಸ ಕಾರ್ಯಗಳು ಮತ್ತೆ ಪೂರ್ಣ ಆಗುತ್ತೆ. ಎಂಥ ಆಸೆ ಅಭಿಲಾಷೆಗಳಿದ್ದರೂ ಕೂಡ ಅದು ನೆರವೇರುತ್ತೆ. ತಡೆಯಲಾರದ ಕಷ್ಟ ಬಂದಿದ್ದರು, ಮುಟ್ಟಿದ್ದೆಲ್ಲ ಮಣ್ಣಾಗ್ತಿದ್ರು, ದೌರ್ಭಾಗ್ಯ ಬೆನ್ನತ್ತಿದ್ರು, ಕೇವಲ 3 ಬಾರಿ ಗುರು ರಾಘವೇಂದ್ರ ಸ್ವಾಮಿಗಳ ಈ ಮಂತ್ರವನ್ನು ಜಪಿಸಿದರೆ ಸಾಕು. ಎಂತಹ ಗ್ರಹಚಾರ ದೋಷ ಇರಲಿ, ಮಂಗಳ ದೋಷ ಇರಲಿ, ಶನಿ ದೋಷ ಇರಲಿ, ವಾಸ್ತು ದೋಷ ಇರಲಿ, ಎಲ್ಲವೂ ಕೂಡ ಮಾಯ ಆಗುತ್ತೆ. ನಿಮ್ಮ ಮೇಲೆ ಹಿತಶತ್ರುಗಳು ಯಾವುದೇ ರೀತಿ ಪ್ರಯೋಗ ಮಾಡಿದರೂ ಕೂಡ ಆ ಕ್ಷಣದಿಂದಲೇ ಸ್ವಾಮಿಗಳ ಅನುಗ್ರಹದಿಂದ ನಿಮಗೆ ರಕ್ಷಣೆ ಸಿಗುತ್ತದೆ. ಭಕ್ತಿಯಿಂದ ರಾಘವೇಂದ್ರ ಸ್ವಾಮಿಗಳನ್ನು ನೀವೇ ಗತಿ ಅಂತ ಪ್ರಾರ್ಥನೆ ಮಾಡಿಕೊಂಡು ಮಂತ್ರವನ್ನು 3 ಬಾರಿ ಜಪಿಸಿದರೆ ಸಾಕು. ನಿಮ್ಮ ಸಮಸ್ಯೆ ಯಾವುದೇ ಇರಲಿ ಪರಿಹಾರ ಆಗೋದಿಲ್ಲ ಅನ್ನುವ ಮಾತೇ ಇಲ್ಲ. ಹಾಗಾದರೆ ಈ ಮಂತ್ರ ಯಾವುದು, ಯಾವ ರೀತಿ ಜಪಿಸಬೇಕು ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ನೀವು ಗುರು ರಾಘವೇಂದ್ರ ಸ್ವಾಮಿಗಳ ನಿಜವಾದ ಭಕ್ತರಾಗಿದ್ದರೆ ಈ ಕೂಡಲೇ ವಿಡಿಯೋ ಲೈಕ್ ಮಾಡಿ, ಕಮೆಂಟ್ ಬಾಕ್ಸ್ನಲ್ಲಿ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಅಂತ ಬರೆದು ನಿಮ್ಮ ಕೋರಿಕೆಯನ್ನು ಬರೆದು ಕಮೆಂಟ್ ಮಾಡಿ ಗುರು ರಾಘವೇಂದ್ರ ಸ್ವಾಮಿಗಳಿಗೆ ತಲುಪಿಸಿ. ವೀಕ್ಷಕರೇ, ರಾಘವೇಂದ್ರ ಸ್ವಾಮಿ ಅಂದರೆ ಸಾಕು, ಕಲಿಯುಗದ ಪ್ರತ್ಯಕ್ಷ ದೈವ ಅನ್ನುತ್ತೆ ರಾಯರನ್ನು ಆರಾಧಿಸುವ ಭಕ್ತಕೋಟಿ. ಅಸಂಖ್ಯಾತ ಭಕ್ತಗಣ ಗುರು ರಾಯರ ಸನ್ನಿಧಿಗೆ ಬರ್ತಾರೆ ಅಂದರೆ ಮಂತ್ರಾಲಯದ ಮಹಿಮೆ ಎಂಥದ್ದಿರಬೇಕು ಅಂತ ನೀವು ಊಹಿಸ್ಬೋದು. ಅಂದ ಹಾಗೆ ಪವಾಡ ಮಾಡಿದವರೆಲ್ಲ ಮಹಿಮರಾಗುವುದಿಲ್ಲ, ಆದರೆ ದೈವಾಂಶ ಸಂಭೂತರಂತೆ ಅವತರಿಸಿ ಜನರ ಕಷ್ಟ ಕಾರ್ಪಣ್ಯ ನೀಗಿದವರನ್ನು ಈ ನೆಲ ಮಹಾಮಹಿಮರೆಂದು ಗುರುತಿಸಿ ಆರಾಧಿಸಿದೆ. ರಾಘವೇಂದ್ರ ಸ್ವಾಮಿಗಳು ಅಕ್ಷರಶಃ ದೈವಾಂಶ ಸಂಭೂತರು. ಅದಕ್ಕೆ ಅವರನ್ನು ಕಲಿಯುಗದ ಕಾಮಧೇನು ಅಂತ ಕರೀತಾರೆ. ಹೀಗೆ ನಂಬಿದ ಭಕ್ತರನ್ನು ಉದ್ಧರಿಸುವ ಗುರು ರಾಘವೇಂದ್ರ ಸ್ವಾಮಿಗಳ ಮಹಿಮೆ ಅಪಾರ. ಇಂಥ ಮಹಿಮೆ ಇರುವ ರಾಘವೇಂದ್ರ ಸ್ವಾಮಿಗಳ ಮಂತ್ರವನ್ನು ಮುಂಜಾನೆ 3 ಬಾರಿ ಜಪಿಸುವುದರಿಂದ ಎಲ್ಲ ಸಮಸ್ಯೆ ಪರಿಹಾರ ಆಗದೇ ಇರುವ ಸಮಸ್ಯೆ ಯಾವುದೂ ಇಲ್ಲ. ಕೇವಲ ಕೆಲವೇ ಗಂಟೆಗಳಲ್ಲಿ ಪರಿಹಾರ ಆಗುತ್ತೆ. ಮಕ್ಕಳಿಲ್ಲದವರಿಗೆ ಮಕ್ಕಳ ಭಾಗ್ಯ ಸಿಗುತ್ತೆ, ಉದ್ಯೋಗ ಹುಡುಕುವವರಿಗೆ ಉದ್ಯೋಗ, ಅದೇ ರೀತಿ ಹಣಕಾಸಿನ ಸಮಸ್ಯೆ, ಸಾಲಬಾಧೆ ಸಮಸ್ಯೆಯಿಂದ ಬಳಲ್ತಿದ್ರೆ ಕೆಲವೇ ದಿನದಲ್ಲಿ ಅವರ ಸಮಸ್ಯೆ ಪರಿಹಾರ ಆಗುತ್ತೆ. ಎಂತಹ ಆರೋಗ್ಯ ಸಮಸ್ಯೆ ಇದ್ದರೂ ಕೂಡ, ವೈದ್ಯರಿಂದ ಗುಣಪಡಿಸಲಾಗದ ಸಮಸ್ಯೆ ಇದ್ದರೂ ಕೂಡ ಸ್ವಾಮಿಗಳ ಪವಾಡದಿಂದ ಅದು ದೂರ ಆಗುತ್ತೆ. ಇದೇ ರೀತಿ ನಿಮ್ಮ ಜೀವನದಲ್ಲಿ ಯಾವುದೇ ಸಮಸ್ಯೆ ಇದ್ದರೂ ಕೂಡ ರಾಘವೇಂದ್ರ ಸ್ವಾಮಿಗಳ ಮಂತ್ರ ಜಪದಿಂದ ಶಾಶ್ವತವಾಗಿ ದೂರ ಆಗಿ ನಿಮ್ಮ ಆಸೆಗಳು ಕನಸುಗಳು ನನಸಾಗುತ್ತೆ. ಅದೇ ರೀತಿ ಸ್ವಂತ ಬಿಸ್ನೆಸ್ ಮಾಡಬೇಕು ಅಂದ್ಕೊಂಡ್ರೆ, ಹಣಕಾಸಿನ ಸಮಸ್ಯೆ ಇದ್ದರೂ ಕೂಡ ಬ್ರಹ್ಮ ಮುಹೂರ್ತದಲ್ಲಿ ರಾಘವೇಂದ್ರ ಸ್ವಾಮಿಗಳನ್ನು ನೆನೆಸಿಕೊಂಡು ಈ ಮಂತ್ರವನ್ನು ಜಪಿಸಿದರೆ ಸಾಕು. ರಾಘವೇಂದ್ರ ಸ್ವಾಮಿಗಳ ಪವಾಡದಿಂದ ಕೆಲವೇ ತಿಂಗಳಿನಲ್ಲಿ ಹೊಸ ಬಿಸ್ನೆಸ್ ಪ್ರಾರಂಭ ಮಾಡ್ತೀರಿ. ಅದೇ ರೀತಿ ಮಕ್ಕಳಿಲ್ಲದವರಿಗೆ ಮಕ್ಕಳ ಭಾಗ್ಯ, ವಿದ್ಯಾಭ್ಯಾಸದಲ್ಲಿ ಸಮಸ್ಯೆ ಆಗ್ತಿದ್ರೆ, ಓದಲು ಆಸಕ್ತಿ ಇಲ್ಲಾಂದರೆ ರಾಘವೇಂದ್ರ ಸ್ವಾಮಿಗಳನ್ನು ಸ್ಮರಿಸಿದರೆ ಸಾಕು. ರಾಘವೇಂದ್ರ ಸ್ವಾಮಿಗಳ ದೃಷ್ಟಿ ನೇರವಾಗಿ ನಿಮ್ಮ ಮಕ್ಕಳ ಮೇಲೆ ಬಿದ್ದು ವಿದ್ಯಾಭ್ಯಾಸದಲ್ಲಿ ರ್ಯಾಂಕ್ ಪಡೆಯುವಷ್ಟು ಚುರುಕಾಗ್ತಾರೆ. ಆದರೆ ವೀಕ್ಷಕರೇ, ಈ ಮಂತ್ರವನ್ನು ಬ್ರಹ್ಮ ಮುಹೂರ್ತದಲ್ಲಿ ಜಪಿಸಬೇಕು. ಅಂದರೆ ಬೆಳಗಿನ ಜಾವ ಸೂರ್ಯೋದಯದ ಒಳಗೆ ಎದ್ದೇಳಬೇಕು. ಇದಕ್ಕೆ ಯಾವುದೇ ರೀತಿಯಲ್ಲಿ ಶುದ್ಧಾಚಾರ ಬೇಕಾಗಿಲ್ಲ, ಜಪ ಮಾಡುವ ಅಗತ್ಯವಿಲ್ಲ, ಪೂಜೆ ಮಾಡುವ ಅಗತ್ಯವಿಲ್ಲ. ಎಲ್ಲಿ ಮಲಗಿದ್ದೀರಿ ಅಲ್ಲೇ ಕುಳಿತುಕೊಂಡು ಈ ಮಂತ್ರವನ್ನು ನೀವು ಜಪಿಸಬೇಕು. ಯಾವ ಉದ್ದೇಶದಿಂದ ಈ ಮಂತ್ರವನ್ನು ಜಪಿಸ್ತಿದ್ದೀರಿ ಅದನ್ನು ಮೊದಲನೇದಾಗಿ ಸಂಕಲ್ಪ ಮಾಡಬೇಕು.
ಸುಮಾರು ವರ್ಷಗಳಿಂದ ಮನೆ ಕಟ್ಟೋಕ್ಕೆ ಆಗ್ತಾ ಇಲ್ಲ ಅಂದರೆ, ಹಣಕಾಸಿನ ಸಮಸ್ಯೆ ಬರ್ತಾ ಇದ್ದರೆ, ಇಂತಹ ಸಮಯದಲ್ಲಿ ಈ ಮಂತ್ರವನ್ನು ಜಪಿಸಿ ರಾಘವೇಂದ್ರ ಸ್ವಾಮಿಗಳನ್ನು ಪ್ರಾರ್ಥನೆ ಮಾಡಿಕೊಂಡು, ಹಣಕಾಸಿನ ಸಮಸ್ಯೆಯಿಂದ ನನ್ನ ಮನೆ ಆಗ್ತಾ ಇಲ್ಲ, ನೀವೇ ಕರುಣೆ ತೋರಿ ನಮ್ಮ ಮನೆ ಪೂರ್ಣ ಆಗುವ ರೀತಿ ಮಾಡಿ ಅಂತ ಬೇಡ್ಕೊಂಡ್ರೆ ಸಾಕು. ಪವಾಡ ರೀತಿಯಲ್ಲಿ ನಿಮ್ಮ ಹೊಸ ಮನೆ ಗೃಹ ಪ್ರವೇಶ ಆಗುವುದನ್ನು ನೀವು ಕಣ್ಣಾರೆ ನೋಡ್ತೀರಿ. ಮೊದಲನೇದಾಗಿ ಯಾವುದೇ ದಿನ ಇದನ್ನು ಪ್ರಾರಂಭ ಮಾಡ್ಬೋದು. ಬೆಳಗ್ಗೆ ಬೇಗ ಎದ್ದೇಳಬೇಕು. ಎಲ್ಲಿ ಮಲಗಿರ್ತೀರಿ ಅಲ್ಲೇ ಕುಳಿತುಕೊಂಡು ಕಣ್ಣು ಮುಚ್ಚಿಕೊಂಡು ರಾಘವೇಂದ್ರ ಸ್ವಾಮಿಗಳನ್ನು ಸ್ಮರಿಸಬೇಕು. ರಾಘವೇಂದ್ರ ಸ್ವಾಮಿಗಳನ್ನು ಸ್ಮರಿಸಿದ ನಂತರ ಈ ಮಂತ್ರವನ್ನು 3 ಬಾರಿ ಮನಸ್ಸಿನಲ್ಲಿಯೇ ಉಚ್ಚರಿಸಬೇಕು. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಈ ಮಂತ್ರವನ್ನು ನೀವು 3 ಬಾರಿ ಜಪಿಸಬೇಕು. ಸತ್ಯ ಮತ್ತು ಧರ್ಮದ ಜೀವಂತ ಉದಾಹರಣೆಯಾಗಿರುವ ಶ್ರೀ ರಾಘವೇಂದ್ರ ಸ್ವಾಮಿಗಳ ಆರಾಧನೆಯು ಕಲ್ಪವೃಕ್ಷ ಮತ್ತು ಕಾಮಧೇನು ಯಾವ ಅನುಗ್ರಹವನ್ನು ಬಯಸುತ್ತದೆಯೋ ಅದನ್ನು ಅನುಗ್ರಹಿಸುತ್ತೆ ಎಂದು ಈ ಸ್ತೋತ್ರದ ಅರ್ಥ. ಏಕಾಗ್ರತೆ ಮತ್ತು ಪವಿತ್ರ ಮನಸ್ಸಿನಿಂದ ದಿನಕ್ಕೆ ಕೇವಲ 3 ಬಾರಿ ಈ ಸ್ತೋತ್ರವನ್ನು ಪಠಿಸುವುದರಿಂದ ಜೀವನದಲ್ಲಿ ಎಲ್ಲ ರೀತಿಯ ತೊಂದರೆಗಳು, ಸಮಸ್ಯೆಗಳು ದೂರವಾಗುತ್ತೆ. ಈ ಮಂತ್ರವನ್ನು 3 ಬಾರಿ ಜಪಿಸಿದರೆ ಸಾಕು. ಮನಸ್ಸಿನಲ್ಲಿ ಕೂಡ ಹೇಳ್ಕೋಬೋದು. ನಂತರ ರಾಘವೇಂದ್ರ ಸ್ವಾಮಿಗಳನ್ನು ಸ್ಮರಣೆ ಮಾಡಿಕೊಂಡು ಯಾವ ಉದ್ದೇಶಕ್ಕಾಗಿ ಈ ಮಂತ್ರವನ್ನು ಜಪಿಸಿದ್ದೀರಿ ಅದನ್ನು ನೀವು ಚಿತ್ರರೂಪದಲ್ಲಿ ನೋಡಬೇಕು. ಉದಾಹರಣೆಗೆ, ಮನೆ ಆಗಬೇಕಂತಿದ್ರೆ ಮನೆ ಆದ ಬಳಿಕ ನಿಮ್ಮ ಮನೆ ಯಾವ ರೀತಿ ಕಾಣಿಸುತ್ತೆ 5 ನಿಮಿಷಗಳ ಕಾಲ ಚಿತ್ರರೂಪದಲ್ಲಿ ಕಲ್ಪನೆ ಮಾಡ್ಕೋಬೇಕು. ನಂತರ ನಿಮ್ಮ ಮನೆ ಸಂಪೂರ್ಣವಾಗಿ ಮಾಡಿಕೊಟ್ಟ ಆ ಭಗವಂತನಿಗೆ ಧನ್ಯವಾದವನ್ನು ಹೇಳಬೇಕು. ಇದು ನಿಮಗೆ ಸಿಂಪಲ್ ಅನಿಸಿರ್ಬೋದು, ಆದರೆ ಇದನ್ನು ಮಾಡಿ ನೋಡಿ. ಪವಾಡ ರೀತಿಯಲ್ಲಿ ಎಷ್ಟೋ ವರ್ಷಗಳಿಂದ ನಿಂತು ಹೋದ ನಿಮ್ಮ ಕೆಲಸ ಪೂರ್ಣ ಆಗುತ್ತೆ. ಇದನ್ನು ನೀವು ಪ್ರತಿದಿನ ಮಾಡಿದರೆ ತುಂಬ ಒಳ್ಳೆಯದು. ಸಾಧ್ಯವಾಗಿಲ್ಲಂದರೆ ಅಮಾವಾಸ್ಯೆ ಅಥವಾ ಹುಣ್ಣಿಮೆ ದಿನಗಳಲ್ಲಿ ಮಾಡ್ಬೋದು. ಇಲ್ಲವಾದರೆ ರಾಯರಿಗೆ ಇಷ್ಟವಾದ ಗುರುವಾರದ ದಿನ ಮಾಡಬಹುದು. ಇದನ್ನು ಮಾಡುತ್ತಾ ಬನ್ನಿ. ಗುರು ರಾಘವೇಂದ್ರ ಸ್ವಾಮಿಗಳ ಅನುಗ್ರಹದಿಂದ ನಿಮ್ಮ ಜೀವನದಲ್ಲಿ ಅಡೆತಡೆಯಾಗಿದ್ದ ಎಲ್ಲ ಕೆಲಸ ಕಾರ್ಯಗಳು ಯಾವ ರೀತಿ ಯಶಸ್ವಿಯಾಗುತ್ತೆ ಅನ್ನೋದನ್ನು ಕಣ್ಣಾರೆ ನೋಡ್ತೀರಾ. ಪ್ರತಿಯೊಬ್ಬರು ಕಮೆಂಟ್ ಬಾಕ್ಸ್ನಲ್ಲಿ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಅಂತ ಕಮೆಂಟ್ ಮಾಡಿ. ನಿಮ್ಮ ಸ್ನೇಹಿತರಿಗೆ, ಕುಟುಂಬದವರಿಗೆ ವಿಡಿಯೋವನ್ನು ಶೇರ್ ಮಾಡಿ.